ಪೂಜೆ ಆಯ್ತಲ್ವಾ? ಬನ್ನಿ ಎಲ್ಲ. ಹಾ ಅಪ್ಪ, ಹಾ ನಮ್ಮ ಈ ಮೆಹಂದಿ ಫಂಕ್ಷನಿಗೆ ಎಲ್ರನ್ನೂ ಇನ್ವೈಟ್ ಮಾಡಬೇಕಾಗಿತ್ತು. ಆಯ್ತಮ್ಮ. ಹಾ ನಾಗರಾಜು, ಅದು ಈ ನಮ್ಮ ಕಾಲದಲ್ಲಿ ಮದುವೆ ಹತ್ರ ಬಂದಾಗ ಗೋರಂಟಿ ಹಚ್ಕೊಂಡು ಸುಮ್ಮನಾಗ್ಬಿಡ್ತಿದ್ರು. ಈಗ ಅದನ್ನೇ ತುಂಬಾ ದೊಡ್ಡದಾಗಿ ಮೆಹಂದಿ ಶಾಸ್ತ್ರ ಅಂತ ಮಾಡ್ತಾ ಇದ್ದಾರೆ. ನಾಳೆ ನಮ್ಮ ಮನೆಯಲ್ಲಿ ಮೆಹಂದಿ ಫಂಕ್ಷನ್ ಇದೆ ಅಲ್ವಾ, ಹಾಗಾಗಿ ಎಲ್ಲರೂ ಬರಬೇಕು. ಖಂಡಿತ ಬರ್ತೀವಿ. ಜಾನ್ವಿ, ವಿಭಾ ಎಲ್ಲರೂ ತಪ್ಪದೆ ಬರಬೇಕು. ತಪ್ಪದೆ ಬರ್ತೀವತ್ಗೆ. ಸಪ್ತಮಿ, ಯೋಚನೆ ಮಾಡಬೇಡಮ್ಮ. ನನ್ನ ಮೊಮ್ಮಗ ಖಂಡಿತವಾಗ್ಲೂ ಮೆಹಂದಿ ಫಂಕ್ಷನ್ಗೆ ಬಂದೇ ಬರ್ತಾನೆ ಅಲ್ವಾ ಶ್ರೀಮಂತು? ನಿಮ್ಮ ಮಾತು ಯಾವ ಥರ ಮೀರಿದಿನ ಅಜ್ಜಿ? ಹೌದೌದು, ನನ್ನ ಮೊಮ್ಮಗ ನನ್ನ ಮಾತನ್ನ ಒಂಚೂರು ತಪ್ಪೋದಿಲ್ಲ. ಅಜ್ಜಿ ತಕ್ಕ ಮೊಮ್ಮಗ. ಅಳಿಯಂದ್ರೆ ನಾವಿನ್ ಹೊರಡ್ತೀವಿ. ಹೋಗ್ಬಿಟ್ಟು ಬನ್ನಿ, ಹುಷಾರು. ಹಾ ಬನ್ನಿ ಎಲ್ಲರೂ ಹೊರಡೋಣ. ಸಪ್ತಮಿ ಅವರೇ, ಒಂದು ನಿಮಿಷ. ಏನು? ಒಂದು ನಿಮಿಷ ಇರಿ, ಹೇಳ್ತೀನಿ. ಸಪ್ತಮಿ ಅವರೇ, ನೀವು ಮಾತಾಡಿ ನೋಡಿ ನನ್ನ ಜೀವನ ನಿಂತಂಗಾಗಿತ್ತು ಗೊತ್ತಾ? ಯಾವ ವಿಷಯದ ಬಗ್ಗೆ? ಅದೇ ಅಪಾರ್ಟ್ಮೆಂಟಲ್ಲಿ ಫ್ಲ್ಯಾಟ್ ನೋಡೋ ವಿಷಯ. ಅದನ್ನ ಈಗಲೇ ಮನೇಲಿ ಹೇಳೋಣ ಅಂತ ಹೇಳಿದ್ರಲ್ಲ. ಇವತ್ತಲ್ಲ ನಾಳೆ ಎಲ್ರಿಗೂ ಗೊತ್ತಾಗ್ಬೇಕಲ್ವಾ? ಗೊತ್ತಾಗ್ಲಿ, ಆದರೆ ಸದ್ಯಕ್ಕೆ ಬೇಡ ಅಂತ. ಟೈಮ್ ಬಂದಾಗ ಗೊತ್ತಾಗುತ್ತೆ. ನಾನು ಅನ್ಕೋತಿರೋದೇ ಕರೆಕ್ಟು. ಇವ್ರು ಎಲ್ರಿಗೂ ಸರ್ಪ್ರೈಸ್ ಕೊಡೋಕ್ಕೆ ಪ್ಲ್ಯಾನ್ ಮಾಡ್ತಿದ್ದಾರೆ. ಸರಿ, ನಾಳೆ ಮೆಹಂದಿ ಫಂಕ್ಷನ್ಗೆ ಮಿಸ್ ಮಾಡದೆ ಬರಬೇಕು. ಅಯ್ಯೋ, ನಿಮ್ಮ ಒಂದಿನ ನೋಡಲಿಲ್ಲ ಅಂದ್ರು ಸರಿಯಾಗಿ ನಿದ್ದೆನೇ ಬರ್ತಿಲ್ಲ ನನಗೆ. ಇನ್ನು ನಾಳೆ ನಡೆಯೋ ಫಂಕ್ಷನ್ ಮಿಸ್ ಮಾಡ್ಕೋತೀನಾ? ಖಂಡಿತ ಬಂದೇ ಬರ್ತೀನಿ. ನನ್ನ ಬಾವಿ ಗಂಡ ಅನ್ರೊಮ್ಯಾಂಟಿಕ್ ಇಂದ ರೊಮ್ಯಾಂಟಿಕ್ ಆಗ್ತಿದ್ದಾರೆ. ಹಾಂ, ಒಳ್ಳೇದೇ ಅಲ್ವಾ? ತುಂಬಾನೇ ಒಳ್ಳೇದು. ಮದುವೆವರೆಗೂ ಅಷ್ಟೇ. ಮದುವೆ ಆದಮೇಲೆ ನಾನು ಎಷ್ಟು ರೊಮ್ಯಾಂಟಿಕ್ ಅಂತ ಇಂಚಿಂಚು ನಿಮಗೆ ಗೊತ್ತಾಗುತ್ತೆ. ಅಯ್ಯಯ್ಯೋ, ನಿಮ್ಮ ಲುಕ್ಕೇ ಒಂಥರ ಇದೆ. ಈಗಲಾದ್ರೂ ಒಪ್ಕೋತೀರಾ ನಾನು ರೊಮ್ಯಾಂಟಿಕ್ ಅಂತ? ಆರತಿ ತಟ್ಟೆನ ಇಟ್ಬಿಟ್ಟು ಬರ್ತೀನಿ. ಅದು ನಾನು ಎಷ್ಟು ನೆನಪು ಮಾಡ್ಕೊಂಡ್ರು ಆದ್ರೆ ಹೆಸರೇ ಬಾಯಿಗೆ ಬರ್ತಿಲ್ಲ. ಅದೇನೋ ಗೋರಂಟಿ ಅಂತ ಇರ್ಬೇಕಲ್ವಾ? ಕಿಟಿ ಬಂದಲ್ಲ, ತಡಿ ಅವನ್ನೇ ಕೇಳ್ತೀನಿ. ಕಿಟಿ, ಇವತ್ತು ಅದೇನೋ ನಡೀತಾ ಇದೆಯಲ್ಲ ಶಾಸ್ತ್ರ, ಅದ್ರದ್ದು ಹೆಸರೇನಯ್ಯ? ಮೆಹಂದಿ ಶಾಸ್ತ್ರ. ಮೆಹಂದಿ ಶಾಸ್ತ್ರ ಅಂತ ನೋಡು. ಮೆಹಂದಿ ಗಂಟಲಿತ್ತು, ಬಾಯಿಗೆ ಬರ್ಲಿಲ್ಲ. ಆದ್ರೂ ನಾಗರಾಜ, ಈ ಶಾಸ್ತ್ರ ಎಲ್ಲ ಇರ್ಲಿ, ನನಗೆ ನಿನ್ ನೋಡಕ್ ಬಂದ್ವಿ ಗೊತ್ತಾ? ಅದೇ ನನ್ಗಿನ್ನು ನಿನ್ನೆ ಮೊನ್ನೆ ಬಂದಂಗ ಆಗ್ತಾ ಇದೆ. ವೆಂಕಟು, ನನಗೂ ಹಾಗೆ ಅನಿಸ್ತಿದೆ ಕಣೋ. ನಾನು ನೀನು ನಿನ್ನೆ ಮೊನ್ನೆ ಸಿಕ್ಕಿ ಈ ಮದುವೆ ಬಗ್ಗೆ ಮಾತಾಡ್ದಾಗಿತ್ತು. ಈಗ ನೋಡಿದ್ರೆ ಇನ್ 2-3 ದಿವಸಕ್ಕೆ ಮದುವೆನೇ ಬಂದ್ಬಿಟ್ಟಿದೆ ಅಲ್ವೋ? ಈ ಕಾಲ ಅನ್ನೋದು ಎಷ್ಟು ವೇಗವಾಗಿ ಹೋಗ್ತಾ ಇದೆ ಅಲ್ವಾ? ಹ್ಞೂ ಕಣಯ್ಯ. ಹೌದು ಮಾವ, ಕಾಲ ಅನ್ನೋದು ಸುಯ್ 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 ಅಂತ ಸ್ಪೀಡಾಗಿ ಹೋಗ್ತಾ ಇದೆ. ಸಾಕು ನಿಲ್ಸೋ ನಿನ್ ಬೈಕೇನ. ಏ ನಾಗರಾಜ, ಇವನ್ಗ ಅದೆಂತದೋ ಈ ಬೈಕ್ ರೇಸ್ ಓಡಿಸೋ ಹುಚ್ಚಿಡ್ಸ್ಕೊಂಡ್ಬಿಟ್ಟಿದ್ದಾನೆ ಕಣಯ್ಯ. ಬೈಕ್ ರೇಸರ್ ಕಣೋ ಅವನು. ಅಯ್ಯ, ಅದೆಲ್ಲ ಯಾಕಪ್ಪ ಬೇಕೋ? ನಾನು ಎಷ್ಟು ಹೇಳ್ತೀನಿ, ಬಿದ್ದು ಕೈ ಕಾಲು ಮುಖ ಎಲ್ಲ ಹೊಡ್ಕೋತೀಯ ಕಣಯ್ಯ ಅಂತ. ಕೇಳೋದೇ ಇಲ್ಲ ನನ್ನ ಮಾತನ್ನ. ಈಗಿನ ಕಾಲದ ಹುಡುಗರೇ ಹಾಗೆ. ಇಲ್ಲಪ್ಪ, ನಾನೇನು ಹಂಗೆಲ್ಲ ಓಡಿಸಲ್ಲ. ನೋಡಿದ್ದೀನಿ, ಸುಮ್ನಿರಯ್ಯ. ಏ ನಮ್ ಸಪ್ತಮಿ ಇದ್ದಾಳಲ್ಲ, ಅವಳು ಇದಕ್ಕೆ ತಕ್ನಾಗಿದ್ದಾಳೆ. ಕಾಮಧೇನು ಇದ್ದಂಗ ಅವಳು. ಅದಾದ್ಮೇಲೆ ಅವಳ ಎದುರುಗಡೆ ಸಪ್ಪೆ ಮುಖ ಹಾಕೊಂಡು ಇವನೇನೋ ಕೇಳ್ಕೊಂಡ್ಬಿಟ್ಟ. ಅವಳು ಇವನ್ಗೆ ಹೆಲ್ಮೆಟ್ ತಂದು ಕೊಟ್ಬಿಟ್ಲು. ಅದಾದ್ಮೇಲಿಂದ ಕೈಗೆ ಸಿಕ್ಕಲ್ಲ ಇವನು. ವೆಂಟು ಒಳ್ಳೆ ಕೆಲಸ ಮಾಡಿದಾಳ ಅವಳು. ಅಯ್ಯೋ, ಸಪ್ತಮಿ ಅವ್ರ ಮನೆ ಇದೇನಾ? ಹೌದಮ್ಮ, ಇದೇನೆ. ಆದ್ರೆ ನೀವುಗಳು ಯಾರು ಅಂತ ಗೊತ್ತಾಗ್ಲಿಲ್ಲ. ಓ, ಇದು ಗೋರಂಟಿ ಹಚ್ಚೋರು ನೀವೇನಾ? ಅಯ್ಯೋ ಅಪ್ಪ, ಅದು ಗೋರಂಟಿ ಅಲ್ಲ, ಮೆಹಂದಿ. ಅದೇ ಮೆಹಂದಿ. ಇದೇನಮ್ಮ, ಹೆಣ್ಮಕ್ಳೆಲ್ಲ ಒಳಗ್ ಕಾಯ್ತಾ ಇದಾರೆ. ಕಿಟಿ, ಇವ್ರನ್ನೆಲ್ಲ ಒಳಗ್ ಕರ್ಕೊಂಡು ಹೋಗು. ನನ್ನ ಕೈಗೂ ಮೆಹಂದಿ ಹಚ್ತೀರಾ? ಏಯ್, ಅದು ಹೆಣ್ಮಕ್ಳು ಹಚ್ಚಿಸ್ಕೊಳದ್ ಕಣೋ, ನಿನ್ ಗಂಡು ಮಗ. ಸರಿಯಪ್ಪ. ಏಯ್,
ಬನ್ನಿ ಹೋಗಿ ಬನ್ನಿ ಚೆನ್ನಾಗಿ ಹಾಕ್ಬೇಕಮ್ಮ. ಸರಿ ಸರ್. ಒಳ್ಳೊಳ್ಳೆ ಡಿಸೈನ್ ಹಾಕ್ಬೇಕಮ್ಮ. ಹಾ ಬಂದ್ರಲ್ಲಪ್ಪ, ಇನ್ನ ಹೆಣ್ಮಕ್ಳು ಸಂಭ್ರಮ ಇದೆಯಲ್ಲ. ನೀನು ಬಗೆಹರಿಯದ ಹಾಡು ನೋಡು, ಹದಿಹರಿಯದ ಪಾಡು. ಈ ವಿಷಯದಿ ನನಗೆ ಅನುಭವವೂ ಕಮ್ಮಿ. ಎಷ್ಟೆಂದರೂ ನಾನು ಉದಯೋನ್ಮುಖ ಪ್ರೇಮಿ. ಇದು ಖಾಸಗಿ ಕಾರ್ಯಕ್ರಮ, ಇನ್ನೇನಿಲ್ಲ. ಊಟ ತಿನ್ನೋ ಬದಲು ನನ್ನೇ ತಿನ್ನೋ ಥರ ನೋಡ್ತಿದ್ದೀರಾ? ಏನ್ ಸಮಾಚಾರ? ತಿನ್ನಕ್ಕೆ ಟ್ರೈ ಮಾಡ್ತೀನಿ. ಏನು? ಅಂದರೆ ನಿಮ್ಮನ್ನ ತಿನ್ನಲ್ಲ, ಊಟ ತಿನ್ನಕ್ಕೆ ಟ್ರೈ ಮಾಡ್ತೀನಿ ಅಂದೆ. ಅದು ನಂಗೊಂದು ಡೌಟು. ಏನು? ನೀವು ಇಷ್ಟೊಂದು ಸ್ವೀಟ್ ಆಗಿದ್ದೀರಲ್ಲ, ಆದರೆ ನಿಮ್ಮ ಕೆನ್ನೆ ಮಾತ್ರ ಸ್ವೀಟೆಸ್ಟ್ ಸಖತ್ ಕ್ಯೂಟ್ ಆಗಿದೆ. ಹಾಗೆ ನೋಡ್ತಿದ್ರೆ ಆಗಾಗ 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 ಈ ಥರ ಕೆನ್ನೆನ ಗಿಣ್ಬೇಕನ್ಸುತ್ತೆ. ಇದರಿಂದ ಇರೋ ಸೀಕ್ರೆಟ್ ಏನು? ಸೀಕ್ರೆಟು ಇಲ್ಲ, ಚಾಕ್ಲೇಟು ಇಲ್ಲ. ಲೈಫ್ನ ಕಾಂಪ್ಲಿಕೇಟ್ ಮಾಡ್ಕೋಬಾರ್ದು, ಸಿಂಪಲ್ ಆಗಿರ್ಬೇಕು. ಜೀವನದಲ್ಲಿ ಎಂಥ ಕಷ್ಟ ಬಂದರೂ ಕುಗ್ಬಾರ್ದು ಅಷ್ಟೇ. ಹೌದು, ನೀವು ಇಷ್ಟೊಂದು ಹ್ಯಾಪಿಯಾಗಿರೋಕ್ಕೆ ಏನು ಕಾರಣ? ನೀವೇ. ನಾನಾ? ಹೌದು, ನನ್ನ ಲೈಫಲ್ಲಿ ಯಾವತ್ತೂ ಇಷ್ಟೊಂದು ಹ್ಯಾಪಿಯಾಗೇ ಇಲ್ಲ. ಇವತ್ತು ನಿಮ್ಮಿಂದ ಖುಷಿಯಾಗಿದ್ದೀನಿ. ಪ್ರೀತಿಸಿ ಮದುವೆ ಆಗೋದು ಓಕೆ, ಆದರೆ ಮದುವೆ ಆಗ್ತಿರೋರ್ನೇ ಪ್ರೀತಿಸೋದಿದೆಯಲ್ಲ, ಆ ಫೀಲಿಂಗೇ ಬೇರೆ. ಈಗ ನನಗೆ ಆಕಾಶದಲ್ಲಿ ಹಾರ್ತಿರೋ ಥರ ಫೀಲ್ ಆಗ್ತಿದೆ ಗೊತ್ತಾ? ಒಬ್ಬರೇ ಹಾರಿದ್ರೆ ಹೇಗೆ? ಜೊತೆಲಿ ನನ್ನನ್ನು ಕರ್ಕೊಂಡು ಹೋಗಿ. 2-3 ದಿನ ಟೈಮ್ ಕೊಡಿ ಸಾಕು, ಕರ್ಕೊಂಡು ಹೋಗುವ. ಆದರೆ ಹಾಗೆ ಕರ್ಕೊಂಡು ಹೋಗಲ್ಲ, ಎಲ್ಲರ ಮುಂದೆ ಶಾಸ್ತ್ರದ ಪ್ರಕಾರ ತಾಳಿ ಕಟ್ಟಿ ಎಲ್ಲರೂ ಆಶೀರ್ವಾದ ತಗೊಂಡು ಮದುವೆ ಆಗಿ ಕರ್ಕೊಂಡು ಹೋಗ್ತೀನಿ. ನಾನು ಅಷ್ಟೇ, ಅದಕ್ಕೋಸ್ಕರನೇ ಕಾಯ್ತಾ ಇದ್ದೀನಿ. ನಮ್ಮಿಬ್ರದ್ದು ಮದುವೆ ಆದಮೇಲೆ ಪ್ರತಿ ಕ್ಷಣನೂ ಸ್ವರ್ಗದಲ್ಲಿರೋ ಥರನೇ ಫೀಲ್ ಆಗುತ್ತೆ ಗೊತ್ತಾ? ಅಷ್ಟು ಸಂತೋಷವಾಗಿ ಬಾಳ್ತೀವಿ. ಲೇಟೆಸ್ಟ್ ಡಿಸೈನ್ಸ್ ಎಲ್ಲ ತೋರಿಸಿ, ಸಪ್ತಮಿಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನೇ ಹಾಕಿ. ಮೆಹಂದಿ ಹಾಕಿ ಒಣಗಿ ಕಲರ್ ಬರಬೇಕಾದ್ರೆ ಸಮಯ ತಗೊಳುತ್ತೆ. ಬೇಗ ಬೇಗ ಹಾಕಿ ಮುಗಿಸಿ. ಆಯ್ತು ಮೇಡಮ್. ಹಾ, 1 ನಿಮಿಷ, ನಮ್ಮ ಅಕ್ಕಂಗೆ ಕರ್ಕೊಂಡ್ ಬರ್ತೀನಿ. ಸಪ್ತಮಿ ಅವರೇ, ನನ್ನ ಮನಸ್ಸಲ್ಲಿ ಏನೋ ಒಂದು ಅನ್ನಿಸ್ತಿದೆ, ಹೇಳ? ಹಾ, ಹೇಳಿ. ಈ ಮದುವೆ ಆದಮೇಲೆ ನಾವು ಯಾವ ಥರ ಪ್ರೀತಿಸ್ತೀವಿ ಅನ್ನೋದನ್ನ ಈಗಲೇ ಒಂದ್ಸರಿ ರಿಹರ್ಸಲ್ ಮಾಡೋಣವಾ?